ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು KDM ನ ಹೆಡ್ಫೋನ್ ಅನ್ನು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ನೀವು ಇಲ್ಲಿ ನೋಡ್ಬೋದು KDM 550H ಅಂತೇಳಿ ಇದು ಮಾಡೆಲ್ ಆಗಿದೆ. ಇದನ್ನು ಸಿಂಪಲ್ ಆಗಿ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಯಾವ ರೀತಿ ಇದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದನ್ನು ಈಗ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು KM 550H ಫಂಕ್ ಅಂತೇಳಿ ಇದರ ಮಾಡೆಲ್ ಆಗಿದೆ. ಇದನ್ನು ಸಿಂಪಲ್ ಆಗಿ ಓಪನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಒಂದು ಯೂಸರ್ ಮ್ಯಾನ್ಯಲ್ನ ಕೊಟ್ಟಿರ್ತಾನೆ. ಜೊತೆಗೆ ಇದರಲ್ಲಿ ಇವರ ಪ್ರಾಡಕ್ಟ್ಸ್ ಯಾವ್ಯಾವ ಇದಾವೆ ಅಂತೇಳಿ ಪೂರ್ತಿಯಾಗಿ ಇದರಲ್ಲಿ ಡೀಟೇಲ್ಸನ್ನು ಕೊಟ್ಟಿರ್ತಾನೆ. ಇದನ್ನ ಪಕ್ಕದಲ್ಲಿ ಇಟ್ಬಿಟ್ಟು ನಮಗೆ ಮತ್ತೆ ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ USB ಇಂದ ಟೈಪ್ ಸಿಗೆ ಒಂದು ಚಾರ್ಜಿಂಗ್ ಕೇಬಲನ್ನು ಕೊಟ್ಟಿದ್ದಾನೆ. ನೆಕ್ಸ್ಟ್ ಮೇನ್ ಪ್ರಾಡಕ್ಟ್ ನೋಡೋದಾದರೆ ಇದರ ಮೇಲೆ KDM ಬ್ರ್ಯಾಂಡಿಂಗ್ ಕೂಡ ನೀವಿಲ್ಲಿ ನೋಡ್ಕೋಬೋದು. ಆನಂತರ ಇದರ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಮತ್ತು ಪ್ಲಾಸ್ಟಿಕ್ ಕ್ವಾಲಿಟಿ ಆಗಿರ್ಬೋದು ತುಂಬ ಸಖತ್ತಾಗಿದೆ. ನಾವು ಇದನ್ನು ಈ ರೀತಿಯಾಗಿ ರೊಟೇಷನ್ ಮಾಡ್ಕೊಂಡ್ಬಿಟ್ಟು ನಮಗೆ ಕಿವಿಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಕಂಫರ್ಟ್ರಲ್ಲಿ ನಾವು ಇದನ್ನು ಕೂರಿಸ್ಕೋಬೋದು. ಆನಂತರ ಇದರಲ್ಲಿ ಇದು ಒಂದೇ ಡಿಸೈನ್ ಇಲ್ಲ, ತುಂಬಾ ಡಿಸೈನ್ಗಳಿವೆ. ನಾನು ನಿಮಗೆ ಇದರ ಫೋಟೋ ಕೂಡ ಹಾಕಿರ್ತೀನಿ. ಆನಂತರ ಇದನ್ನು ಈ ರೀತಿಯಾಗಿ ನಮಗೆ ತಲೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ತಲೆ ಎಷ್ಟೇ ದೊಡ್ಡದಿದ್ರೂ ನಾವು ಇದನ್ನು ಹಾಕೋಬೋದು. ಆನಂತರ ಮೇಲ್ಗಡೆ ನಮಗೆ ತಲೆಗೆ ಪ್ಲಾಸ್ಟಿಕ್ ತಾಗಬಾರ್ದು ಅಂತೇಳಿ ಈ ರೀತಿಯಾಗಿ ಸ್ಪಂಜು ಕೊಟ್ಟಿದ್ದಾನೆ ಇಲ್ಲಿ ಮೇಲ್ಗಡೆ. ಇದರ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲಿ ರಬ್ಬರು ಏನು ಯೂಸ್ ಮಾಡಿದ್ದಾನೋ ಕಿವಿ ಹತ್ರ ಹಾಕೊಳೋದಕ್ಕೆ ಅದು ಕೂಡ ತುಂಬ ಪ್ರೀಮಿಯಂ ಕ್ವಾಲಿಟಿಯ ಸ್ಪಂಜನ್ನು ಯೂಸ್ ಮಾಡಿದ್ದಾನೆ. ನೆಕ್ಸ್ಟು ಲೆದರ್ ಕೂಡ ಇದರಲ್ಲಿ ಯೂಸ್ ಮಾಡಿದ್ದಾನೆ. ಸ್ಪೀಕರ್ನ ಕ್ವಾಲಿಟಿ ನೋಡೋದಾದ್ರೆ ತುಂಬ ಲೌಡಾಗಿದೆ, ಅನಂತರ ತುಂಬ ಕ್ಲಿಯರ್ ಆಗಿರುತ್ತೆ. 300 mAh ಬ್ಯಾಟ್ರಿನ ಬಳಸಿದ್ದಾನೆ. ಇದ್ರ ಮೂಲಕ ನಾವು 16 ಗಂಟೆಯ ಮ್ಯೂಸಿಕ್ ಬ್ಯಾಕಪ್ಪನ್ನು ಪಡಿಬೋದು. ಜೊತೆಗೆ ನಾವು 17 ಗಂಟೆಯ ಕಾಲಿಂಗ್ ಬ್ಯಾಕಪ್ಪನ್ನು ಇದರಲ್ಲಿ ಪಡ್ಕೋಬೋದು. ಇದನ್ನು ಕೇವಲ ನಾವು 90 ನಿಮಿಷಗಳ ಕಾಲ ಚಾರ್ಜ್ ಮಾಡಿದರೆ ನಮಗೆ 10 ಗಂಟೆಯ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡ್ತಾನೆ. ಇದು ನಮಗೆ ಮೇನ್ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ನಾವು ಇದನ್ನು ಬ್ಲೂಟೂತ್ ಮೂಲಕ ಕೂಡ ಕನೆಕ್ಟ್ ಮಾಡ್ಕೋಬೋದು. ಆನಂತರ ಮೆಮೊರಿ ಕಾರ್ಡು ಮತ್ತು ಆಕ್ಸ್ ಪಿನ್ನು ಅದ್ರ ಮೂಲಕ ನಾವು ಇದರಲ್ಲಿ ಮ್ಯೂಸಿಕ್ನ ಪ್ಲೇ ಮಾಡ್ಕೋಬೋದು. ನೆಕ್ಸ್ಟು ಇದರಲ್ಲಿ ನಮಗೆ 3 ಬಟನ್ ಕೊಟ್ಟಿದ್ದಾನೆ. ಪವರ್ ಆನ್ ಆಫ್ ಬಟನು, ವ್ಯಾಲ್ಯೂಮ್ ಅಪ್ ಡೌನು ಬಟನನ್ನು ಕೊಟ್ಟಿದ್ದಾನೆ. ವ್ಯಾಲ್ಯೂಮ್ ಇದ್ರ ಮೂಲಕ ನಾವು ಪ್ಲಸ್ ಅಂತ ಇದೆ ನೋಡಿ, ವ್ಯಾಲ್ಯೂಮ್ ಅಪ್ ಮಾಡೋದಕ್ಕೆ ಮತ್ತು ನೆಕ್ಸ್ಟ್ ಸಾಂಗು ಹೋಗೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನಂತರ ಮೈನಸ್ ಬಟನ್ ಮೂಲಕ ನಾವು ಸಾಂಗು ಪ್ರಿವ್ಯೂ ಮಾಡ್ಕೊಳೋದಕ್ಕೆ ಅಂದರೆ ಬ್ಯಾಕ್ ಬರೋದಕ್ಕೆ, ಆನಂತರ ವ್ಯಾಲ್ಯೂಮ್ ಡೌನ್ ಮಾಡ್ಕೊಳೋದಕ್ಕೆ ಇದು ನಮಗೆ ಯೂಸ್ ಆಗುತ್ತೆ. ಇದು ಮಧ್ಯ ಬಟನ್ ಇದೆ ನೋಡಿ, ಇದನ್ನು ಪವರ್ ಆನ್ ಮಾಡ್ಕೊಳೋದಕ್ಕೆ ಆನಂತರ ಆಫ್ ಮಾಡ್ಕೊಳೋದಕ್ಕೆ ಇದು ಯೂಸ್ ಆಗುತ್ತೆ. ನೀವು ಈ ರೀತಿ ಆನ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಲೈಟ್ ಬ್ಲಿಂಕ್ ಆಗ್ಬಿಟ್ಟು ಅದು ಕನೆಕ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನೀವು ಹಾಕೊಂಡ್ರೆ ಈ ರೀತಿಯಾಗಿ ಲುಕ್ಕಿನಲ್ಲಿ ನೀವು ಕಾಣ್ತೀರಾ. ಜೊತೆಗೆ ನಿಮಗೆ ಹೊರಗಡೆಯಿಂದ ಒಂದು ಸ್ವಲ್ಪನೂ ಕೂಡ ನಿಮಗೆ ಸೌಂಡು ನಿಮಗೆ ಕೇಳಿಸೋಲ್ಲ. ಫ್ರೆಂಡ್ಸ್, ಇದರಲ್ಲಿ ಮ್ಯೂಸಿಕ್ ಕ್ವಾಲಿಟಿ ಯಾವ ರೀತಿ ಕೇಳುತ್ತೆ ಅಂತಲೇ ನಿಮಗೆ ಮೈಕನ್ನು ಇಲ್ಲಿ ಹತ್ತಿರದಲ್ಲಿ ಇಟ್ಬಿಟ್ಟು ನಿಮಗೆ ಮ್ಯೂಸಿಕ್ ಪ್ಲೇ ಮಾಡಿಬಿಡಿ ತೋರಿಸ್ತೀನಿ. ನೀವು ನೋಡ್ಕೋಬೋದು ಇದು ಕ್ವಾಲಿಟಿ ಯಾವ ರೀತಿ ಬರುತ್ತೆ ಅಂತೇಳಿ ನೀವು ಚೆಕ್ ಮಾಡ್ಕೋಬೋದು. ಈಗ ನೋಡಿ, ನಾನು ಮ್ಯೂಸಿಕನ್ನು ಪ್ಲೇ ಮಾಡಿದ್ದೀನಿ. ಬೆಳಗ್ಗೆ ನೀವು ವಾಕಿಂಗಿಗೆ ಹೋಗುವಾಗ ಮತ್ತು ಜಿಮ್ಮಿಗೆ ಏನಾದರೂ ಹೋಗ್ತಾ ಇದ್ದರೆ ನೀವು ಅದನ್ನು ಜಿಮ್ಮಲ್ಲಿ ಇದನ್ನು ವೇರ್ ಮಾಡ್ಕೊಂಡ್ಬಿಟ್ಟು ನಿಮಗೆ ವರ್ಕೌಟ್ ಮಾಡೋದಕ್ಕೆ ತುಂಬಾ ಇದು ಹೆಲ್ಪ್ ಆಗುತ್ತೆ. ಮತ್ತು ಪ್ರಾಡಕ್ಟ್ ತುಂಬ ಲೈಟ್ ವೇಟ್ ಕೂಡ ಇದೆ. ನಿಮಗೆ ಈ ಪ್ರಾಡಕ್ಟ್ ಏನಾದರೂ ಬೇಕಾಯ್ತು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇದನ್ನು ಆರ್ಡರ್ ಮಾಡ್ಕೋಬೋದು. ಇದು ನಿಮಗೆ ಆಫ್ಲೈನಲ್ಲಿ ಒಂದು 850-900 ರೂಪಾಯಿಂದ ನಿಮಗೆ ಸಿಗುತ್ತೆ. ಅದೇ ಆನ್ಲೈನಲ್ಲಿ ಸ್ವಲ್ಪ ಇದು ಕಾಸ್ಟ್ಲಿ ಆಗುತ್ತೆ. ಆದಷ್ಟು ಇದನ್ನು ಆಫ್ಲೈನಲ್ಲಿ ಪರ್ಚೇಸ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ನಿಮಗೆ ಇದು ಆಫ್ಲೈನಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಆಗ ನೀವು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಕೋಬೋದು.